ನಮಸ್ಕಾರ ಕರುನಾಡು, ನಾನು ನಿಮ್ಮ ನಾಗೇಂದ್ರ ಪೂಜಾರಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋ ಮಾಡೋ ರೀಸನ್ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಯೂಟ್ಯೂಬರ್ ಆಯ್ಕಂತ ಆಸೆ ಪಡ್ತಿರ್ತಾರೆ. ಆದ್ರೆ ಅವ್ರಿಗೆ ಒಂದು ಬೆಸ್ಟ್ ಮೈಕ್ ಮತ್ತು ಬೆಸ್ಟ್ ಟ್ರೈಪಾಡ್ ಬೇಕಂತ ಇರುತ್ತೆ. ಮತ್ತು ಸ್ಟಾರ್ಟಿಂಗ್ ಬಿಗಿನರ್ಸ್ ಇರ್ತಾರಲ್ಲ ಅವರಿಗೆ ಚೀಪ್ ಅಂಡ್ ಬೆಸ್ಟ್ ಆಗಿರ್ಕಂತ. ಸೊ ಅದಕ್ಕೋಸ್ಕರ ನಾನ್ ತಕೊಂಡ್ ಯೂಸ್ ಮಾಡ್ತಿರೋ ಟ್ರೈಪಾಡ್ ಮತ್ತೆ ಮೈಕ್ ಬಗ್ಗೆ ನಿಮ್ಗೆ ಹೇಳ್ತಾ ಕೇಳಿ. ನಾನ್ ತಕೊಂಡಿದ್ದು ಈ ಟ್ರೈಪಾಡ್ ಇತ್ತಲ್ಲ, ಎಷ್ಟು ಯೂಸ್ಫುಲ್ ಅಂದ್ರೆ ಇದಕ್ಕೆ ನಾನು ಆಲ್ಮೋಸ್ಟ್ ಕೊಟ್ಟದ್ದು 300 ರುಪೀಸ್ ಅಷ್ಟೇ. ಆದ್ರೆ ಇತ್ತಲ್ಲ, ಇದು ಎಷ್ಟು ಯೂಸ್ ಅಂದ್ರೆ ಪಾಕೆಟ್ ಫ್ರೆಂಡ್ಲಿ. ನಾನು ಆಲ್ಮೋಸ್ಟ್ ನನ್ನ ಹತ್ರ ಇನ್ನೊಂದು ಟ್ರೈಪಾಡ್ ಇತ್ತು, ಅದಕ್ಕೆ ಆಲ್ಮೋಸ್ಟ್ ನಾನು 1,500 ರೂಪಾಯಿ ಕೊಟ್ಟಿದ್ದೆ. ಟೋಟಲ್ ನನ್ನ ಹತ್ರ 3 ಟ್ರೈಪಾಡ್ ಇತ್ತು. ಒಂದನ್ನು ನಾವು ಶಾರ್ಟ್ಸ್ ಮಾಡೋದಾರೆ, ಇನ್ನೊಂದೇನು ನಾರ್ಮಲ್, ಅದು ಸಹ ಪಾಕೆಟ್ ಫ್ರೆಂಡ್ಲಿ. ಬಟ್ ಅದ್ರಂಗೆ ಈ ಪೋರ್ಷನ್ ಇಲ್ಲ, ನಾವು ದೊಡ್ಡದು ಮಾಡೋಕೋದಿಲ್ಲ, ಹ್ಯಾಂಡ್ ಫ್ರೆಂಡ್ಲಿ ಮಾತ್ರ. ಅದಕ್ಕೂ ಮತ್ತೆ ಇದಕ್ಕೆ ಕಂಪೇರ್ ವಿಡಿಯೋ ಮತ್ತೆ ಇನ್ನೊಂದು ಮಾಡ್ತೆ. ಇದ್ರಂಗೆ ಅಂತ ಯೂಸ್ ಅಂದ್ರೆ ಇದ್ರಂಗೆ ಲೈಟ್ ಸಹ ಬತ್ತು, ಟ್ರೈಪಾಡ್ ಸಹ ಪಾಕೆಟ್ ಫ್ರೆಂಡ್ಲಿ ಸಹ. ನಾವು ದೊಡ್ಡ ಟ್ರೈಪಾಡ್ ಇಟ್ಕೊಂಡ್ರೆ ಅದು ನಾವು ಕಿಸಿಗೈಕೆ ತಿರುಗುಕಾತಿಲ್ಲ. ಇದಾರೆ ಎಂತ ಬೇಡ, ಡೈರೆಕ್ಟ್ ನಾವು ಹೊರಗೋಗ್ದಾರೆ ಕಿಸಿಗೆ ಹಾಕೊಂಡು ಹೊಯ್ಲಕ್ಕ. ಇದ್ರಂಗೆ ಇನ್ನೊಂದು ಎಂತ ಅಂದ್ರೆ, ನಾವ್ ಎಲ್ಲರೂ ಇತ್ತಲ್ಲ ಇಟ್ಟು ವಿಡಿಯೋ ಮಾಡ್ಲಕ್, ಇಲ್ಗಣಿ ಇದನ್ನ ಇಟ್ಟು ವಿಡಿಯೋ ಮಾಡ್ಲಕ್. ಈ ತರ ಓಪನ್ ಆಗ್ತಾ, ಈ ತರ ಓಪನ್ ಮಾಡಿ ನಾವು ವಿಡಿಯೋ ಮಾಡ್ಲಕ್ಕ. ಇನ್ನೊಂದ್ ಎಂತ ಅಂದ್ರೆ, ಇದಾರು ಕಮ್ಮಿ ರೇಟಿಗೆ ತಕೊಂಡಿ ಇದು ಮ್ಯಾಟ್ರ್ ಆತಿಲ್ಲ. ಆದ್ರೆ ನೀವು ಮೈಕ್ ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ನೀವು ಮೈಕ್ ನೀವೆಲ್ಲ ಓಪನ್ ನಾರ್ಮಲ್, ಈಗ ಪಬ್ಲಿಕ್ ಇಲ್ದೆ ಎಲ್ಲರೂ ಒಂದೇ ರೂಮ್ ಒಳಗೆ ಅಥವಾ ಎಲ್ಲರೂ ಒಳ್ಳೆ ಸೌಂಡ್ ಎಲ್ಲ ಬರ್ದಿದ್ದ ಪ್ಲೇಸ್ ಹಂಗೆ ನೀವು ವಿಡಿಯೋ ಮಾಡ್ತಿದ್ರೆ, ಆ ಪ್ಲೇಸ್ ಹಂಗಿತ್ತಲ್ಲ ನಿಮ್ ಮ್ಯಾಟ್ರ್ ಆತಿಲ್ಲ. ಮೈಕ್ ನಾರ್ಮಲ್ ಆಗಿ ವರ್ಕ್ ಆಗ್ತದೆ. ಅದೇ ಇತ್ತಲ್ಲ, ನೀವು ಇತ್ತಲ್ಲ ಮೈಕ್ ಎಲ್ಲರೂ ಔಟ್ ಸೈಡ್ ಹಂಗೆ ಪಬ್ಲಿಕ್ ಇರೋ ಪ್ಲೇಸ್ ಹಂಗೆಲ್ಲ ವಿಡಿಯೋ ಮಾಡ್ತಿದ್ರೆ ಅಷ್ಟೊತ್ತಿಗಿತ್ತಲ್ಲ ನಿಮ್ ಮ್ಯಾಟ್ರ್ ಆಬ್ದೆ ಅಂತ ಅಂದ್ರೆ, ಆ ಮೈಕ್ ಒಳ್ಳೇದಾಗಿದ್ರೆ ನಿಮ್ಗೆ ಹೊರಗಿನವ್ರು ಮಾತಾಡೋದಕ್ಕೆ ಅಂತಿಲ್ಲ. ಅದೇ ಆ ಮೈಕ್ ಒಳ್ಳೆ ಇಲ್ಲ ಅಂದ್ರೆ ಹೊರಗಿನವ್ರು ಮಾತಾಡೋದು ಸಾಕೆ ಅಂತ. ಅಷ್ಟೊತ್ತಿಗೆ ನಿಮ್ ವಿಡಿಯೋಗೆ ಒಳ್ಳೆ ಆಡಿಯೋ ಬರ್ತಿಲ್ಲ. ಸೊ ಅಷ್ಟೊತ್ತಿಗೆ ನಿಮ್ಗೆ ವಿಡಿಯೋ ಕಾಣ್ತಾರಲ್ಲ ಅವ್ರಿಗೂ ಸಹ ಆ ಸೌಂಡ್ ಎಲ್ಲ ಬ್ಯಾಕ್ ಗ್ರೌಂಡ್ ಇದ್ ಬಂದ್ರೆ ಕಾಮುಕ್ ಅಷ್ಟು ಅನ್ಸೋದಿಲ್ಲ. ಯಾವತ್ತಿದ್ರು ನೀವು ಟ್ರೈಪಾಡ್ ತಕ್ಕಂತಿಗೆ ಕಾಂಪ್ರಮೈಸ್ ಮಾಡಿ ಕಮ್ಮಿ ತಕೊಂಡಿ, ಅದು ಮ್ಯಾಟ್ರ್ ಆಗ್ತಿಲ್ಲ. ಒಳ್ಳೇದೇ ಸಿಗುತ್ತೆ ಕಮ್ಮಿ ರೇಟ್ ಅಲ್ಲ. ಆದ್ರೆ ಇತ್ತಲ್ಲ, ನೀವು ಮೈಕ್ ತಕ್ಕಂತಿಗೆ ಯಾವತ್ತು ಕಮ್ಮಿ ರೇಟ್ ಕೊಯ್ಬೇಡಿ. ವೈರ್ಲೆಸ್ ಮೈಕ್ ಮಾತ್ರ ತಕ್ಕಂತಿಗೆ ನೀವು ಎಷ್ಟಂದ್ರೆ ಒಳ್ಳೆ ಮೈಕ್ ತಕೊಂಡ್ರೆ ನೀವು ತುಂಬಾ ಲಾಂಗ್ ಹಂಗೆ ನಿತ್ಕೊಂಡ್ ಮಾತಾಡ್ರು ಅದು ನಿಮ್ದು ವಾಯ್ಸ್ ಇರುತ್ತಲ್ಲ ಒಳ್ಳೆ ಕ್ಯಾಪ್ಚರ್ ಮಾಡುತ್ತ. ಅದೇ ಇತ್ತಲ್ಲ, ನೀವೆಲ್ಲ ಕಮ್ಮಿ ಕಾಮ್ಕೋರೆ ಅದು ತುಂಬಾ ದೂರ ಇದ್ದ ಮಾತಾಡೋದು ಕೇಂತ ಕೆಲವು ಸರಿ. ನೀವು ಕೇಳಿದಂತ ವಿಡಿಯೋ ಮಾಡಿ ಮನೆ ಬಂದ್ ಕಾಮ್ತಿ ಕೇಳದೆ ಇದ್ರೆ ಅಷ್ಟು ವಿಡಿಯೋನೇ ಹಾಳಾಗ್ತ. ಸೊ ನಾನ್ ಯೂಸ್ ಮಾಡೋ ಮೈಕ್ ಯಾವ್ದಂದ್ರೆ ಈ ಮೈಕ್. ಇದ್ಯಾವ್ದು ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ನಾನು ಯೂಸ್ ಮಾಡುತ್ತೆ, ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಮೈಕ್. ಇದು ಕಮ್ಮಿ ಅಂದ್ರೆ ನಾ 1 ಇಯರ್ ಆಯ್ತೇನೋ. ಸೋನಿಕ್ ಪ್ರೋ ಅಂತ. ಇದಕ್ಕೆ ಆಲ್ಮೋಸ್ಟ್ ಇದ್ರ MRP 2000 ಇತ್ತು. 2600 ರುಪೀಸ್ ಇತ್ತು. ನಂಗೆ 2000 ರುಪೀಸ್ ಹಂಗೆ ಸಿಕ್ಕಿತ್ತು. ಕಮ್ಮಿ ಹಂಗೆ ಸಿಕ್ಕುತ್ತೆ ಇದು. ಇದು ಒನ್ ಆಫ್ ದ ಬೆಸ್ಟ್ ಮೈಕ್ ನಾನು ಯೂಸ್ ಮಾಡೋದ್ರಂಗೆ. ನಾನು ಯೂಸ್ ಮಾಡಿ ಗೊತ್ತಿಪ್ಕೊಯ್ ಇದನ್ನ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ. ಸೊ ಮತ್ತೊಂದು ಎಂತಂದ್ರೆ ಇದೇ ಹಿಡಿದ್ರೆ ನಿಮ್ ಮತ್ತಿತ್ತಲ್ಲ, ನಿಮ್ಗೆ ಒಳ್ಳೆ ಮೊಬೈಲ್ ಇರ್ಕಂತ ಏನ್ ಮ್ಯಾಟ್ರ್ ಇಲ್ಲ. ಮೊಬೈಲ್ ಕಮ್ಮಿ ರೇಟ್ ಇದಾರು ಅಡ್ಡಿಲ್ಲ, ಮೊಬೈಲ್ ಕ್ಯಾಮ್ರಾ ಒಳ್ಳೆ ಇರ್ಕ ವಿಡಿಯೋ ಮಾಡೋಕೆ. ಮತ್ತಿತ್ತಲ್ಲ, ನೀವು ವಿಡಿಯೋ ಯಾವ್ದ್ರಂಗೆ ಎಡಿಟ್ ಮಾಡ್ತೀರಲ್ಲ ಅದು ಸಹ ಮ್ಯಾಟ್ರ್ ಆಗ್ತ. ಎಂತಂದ್ರೆ ನೀವು ನಾರ್ಮಲ್ ಆಗಿ ನಿಮ್ದು ವಿಡಿಯೋ 1080 ಅಲ್ಲಿದ್ದು ನೀವು ವಿಡಿಯೋ ಎಡಿಟ್ ಮಾಡಿ ಕನ್ವರ್ಟ್ ಮಾಡೋದಕ್ಕೆ 4K ಮಾಡೋಕ್ಕೂ ಚಾನ್ಸ್ ಇರುತ್ತೆ, ಅಥವಾ 2.4K ಅಂತ ಬರುತ್ತೆ, ಅದಕ್ಕೆ ಸಹ ಕನ್ವರ್ಟ್ ಮಾಡುತ್ತೆ. ಮತ್ತೆ ಹೈ ಕ್ವಾಲಿಟಿಗೆ ನೀವು ಅಪ್ಲೋಡ್ ಮಾಡ್ರೆ ನಿಮ್ದು ವಿಡಿಯೋ ಕ್ವಾಲಿಟಿ ಆಟೋಮೆಟಿಕ್ ಆಗಿ ಒಳ್ಳೆ ಇಂಪ್ರೂವ್ ಆಗುತ್ತೆ. ಮತ್ತೆ ಹೈ ಕ್ವಾಲಿಟಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಯೂಟ್ಯೂಬ್ ಹಂಗೂ ಇರುತ್ತೆ, ಇನ್ಸ್ಟಾಗ್ರಾಮ್ ಹಂಗೂ ಇರುತ್ತೆ. ಅದನ್ನ ಸಹ ನೀವು ಓಪನ್ ಮಾಡ್ಕೊಂಬಂದು ನೆನಪಲ್ಲಿ ಇರಲಿ. ಸೊ ಇದಿಷ್ಟು ನಾನು ಯೂಸ್ ಮಾಡೋದು ನಾರ್ಮಲ್. ಇದು ನಿಮ್ಗೆ ಬೇಕಾದ ಒಂದು ಯೂಟ್ಯೂಬರ್ ಈ ಬಿಗಿನರ್ಸಿಗೂ ಮತ್ತೆ ಆಮೇಲೆ ನೆಕ್ಸ್ಟ್ ಒಳ್ಳೆ ಯೂಟ್ಯೂಬರ್ಸಿಗೂ ಸಹ ಒಂದ್ ಲೆವೆಲ್ಗೆ ಇಪ್ಪರಿಗೆ ಅವ್ರಿಗೆ ಬೇಕಾದ್ದು ಒಂದು ಒಳ್ಳೆ ಮೈಕ್, ಒಂದು ಒಳ್ಳೆ ಟ್ರೈಪಾಡ್ ವಿಡಿಯೋಸ್ ಮಾಡೋಕೆ. ಅದನ್ನ ಬಿಟ್ರೆ ರ್ಯಾಮ್ ಮ್ಯಾನೇಜ್ಮೆಂಟ್ಗೆ ಅದು ನೆಕ್ಸ್ಟ್ ವಿಡಿಯೋದಂಗೆ ಹೇಳ್ತೆ. ಸೊ ಇದಿಷ್ಟು ನಾನು ಯೂಸ್ ಮಾಡೋದು ಟ್ರೈಪಾಡ್ ಮತ್ತೆ ಮೈಕ್ ಬಗ್ಗೆ ಇರುತ್ತೆ. ಸೊ ನಿಮ್ಗೆ ಇದು ಯೂಸ್ಫುಲ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಹೊಸಬ್ರಾದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕಮ್ದಲ್ದೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೊಂದು ಇಂಥ ಒಳ್ಳೆ ವಿಡಿಯೋ ಇದ್ದಲ್ಲೇ ಸಿಕ್ತೆ. ಸೊ ಬಾಯ್ ಬಾಯ್.